Hi friends, welcome back to BC Expert YouTube channel. So today we discuss about most important questions for Java programming. So in that we have to discuss about first 2 marks question, after that 5 marks, and next video we will be discuss 10 marks question. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ ನಲ್ಲಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತು ಈ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಯಾವ ರೀತಿ ನೋಟ್ ಡೌನ್ ಮಾಡ್ಕೊಂಡಿನಿ ಅಂದ್ರೆ ಇಯರ್ ಆಫ್ ದ ಕ್ವಶನ್ ಪೇಪರ್ 2024 ಇಂದ ಹಿಡಿದು ಟಿಲ್ 2016-17 ಕ್ವಶನ್ ಪೇಪರ್ ನ ಏನ್ ಮಾಡೀನಿ ಕಲೆಕ್ಟ್ ಮಾಡಿ ಅದರಲ್ಲಿ ಯಾವ್ಯಾವ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ಯಾರ ಅನ್ನೋದ್ರ ಬಗ್ಗೆ ಲಿಸ್ಟ್ ಮಾಡಿ. 2 ಮಾರ್ಕ್ಸ್ ಅಷ್ಟೇ ಎಲ್ಲ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಇಲ್ಲಿರುವಂತ ಕ್ವಶನ್ ಅನ್ನ 5 ಮತ್ತು 10 ಮಾರ್ಕ್ಸ್ ನಲ್ಲಿ ಕೇಳ್ತಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಪ್ಯಾಕೇಜ್ ಅಂತ ಕೇಳಿ ಇದ್ರ ಮುಂದೆ ಇನ್ನೊಂದು ಯಾವ್ದೋ ಅದ್ರ ಎಕ್ಸ್ಪ್ಲೈನ್ ವಿತ್ ದ ಟೈಪ್ಸ್ ಅಂತ ಈ ರೀತಿ ಏನ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಇನ್ಹೆರಿಟೆನ್ಸ್ ಅಂತ ಕೇಳಿ ಎಕ್ಸ್ಪ್ಲೈನ್ ವಿತ್ ಟೈಪ್ಸ್ ಅಂತ ಕೇಳ್ಬೋದು. ಈ ರೀತಿ ಕ್ವಶನ್ಸ್ ಕೂಡ ನಾ ಏನ್ ಮಾಡೀನಿ ಕಲೆಕ್ಟ್ ಮಾಡೀನಿ. 2 ಮಾರ್ಕ್ಸ್ ಅಂದ್ರೆ 2 ಮಾರ್ಕ್ಸ್ ನಲ್ಲಿ ಅಷ್ಟೇ ಬರುತ್ತೆ, ಜಾಸ್ತಿ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಬರಲ್ಲ, ಬಿಟ್ಬಿಡೋಣ ಅಂತ ಅನ್ನೋರ್ಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ 2 ಮಾರ್ಕ್ಸ್ ಅಷ್ಟೇ ಅಲ್ದೇನೆ ಅವ್ರು ಏನ್ ಮಾಡ್ಬೋದು 5 ಮತ್ತು 10 ಮಾರ್ಕ್ಸ್ ನಲ್ಲಿ ಕೂಡ ಕೇಳುವಂತ ಚಾನ್ಸಸ್ ತುಂಬಾನೇ ಇದೆ. ಸೊ ಫಸ್ಟ್ ಕ್ವಶನ್ ಅವ್ರು ಏನ್ ಕೇಳ್ಬೋದು, ವಾಟ್ ಈಸ್ ಜಾವಾ ಅಂತ ಕೇಳ್ಬೋದು, ಅಥವಾ ಬಿಟ್ರೆ ವಾಟ್ ಈಸ್ ಉಪ್ಸ್ ಅಂತ ಕೇಳ್ಬೇಕು. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಸೊ ಉಪ್ಸ್ ಅಂತ ಕೇಳ್ಬೋದು. ಸೊ ಅದು 2 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ. 23 ಮತ್ತು 17 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕ್ಲಾಸ್ ಅಂಡ್ ಆಬ್ಜೆಕ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಸೊ ಈ ಕ್ವಶನ್ ತುಂಬಾನೇ ರಿಪೀಟ್ ಆಗಿದೆ ನೋಡಿ. 24, 22, 21, 19, 18, 17 ಅದೇ ರೀತಿ 16, 15 ಕ್ವಶನ್ ಪೇಪರ್ ನೋಡಿದ್ರು ಕೂಡ ಏನ್ ಮಾಡ್ಯಾರ ಅಲ್ಲಿ ವಾಟ್ ಈಸ್ ಕ್ಲಾಸ್ ಮತ್ತು ವಾಟ್ ಈಸ್ ಆಬ್ಜೆಕ್ಟ್ ಕ್ವಶನ್ ಅನ್ನ ಕೇಳ್ಯಾರ. 2 ಮಾರ್ಕ್ಸ್ ಕೇಳಿಲ್ಲ ಅಂದ್ರೂ ಏನ್ ಮಾಡಿದ್ರು ಅವರು 5 ಅಥವಾ 10 ಮಾರ್ಕ್ಸ್ ದಲ್ಲಿ ಅವ್ನ ಏನ್ ಮಾಡ್ಯಾರ ಡೆಫಿನೇಷನ್ ಅನ್ನ ಕೇಳ್ಯಾರ. ವಾಟ್ ಈಸ್ ಕ್ಲಾಸ್ ಅಂತ ಕೇಳಿ ಅದ್ರ ಮುಂದೆ ಬೇರೆ ಕ್ವಶನ್ ಆಗಿರ್ಬೋದು, ಅಥವಾ ವಾಟ್ ಈಸ್ ಆಬ್ಜೆಕ್ಟ್ ಕೇಳಿ ಅದ್ರ ಮುಂದೆ ಬೇರೆ ಕ್ವಶನ್ ಅನ್ನ ಅವ್ರ ಏನ್ ಮಾಡ್ಯಾರ ಕ್ರಿಯೇಟ್ ಮಾಡಿ ಕೇಳ್ಯಾರ. ಸೊ 2 ಮಾರ್ಕ್ಸ್ ಅಂದ್ರೆ ಫಿಕ್ಸ್ ಕ್ವಶನ್. ಯಾರಿಗೆ ಜಾವಾ ತುಂಬಾನೇ ಕಾಂಪ್ಲಿಕೇಟ್ ಇದೆ, ನಾ ಪಾಸ್ ಆಗಲ್ಲ ಬಿಡಿ, ನಾ ಫೇಲ್ ಆಗ್ತೀನಿ ಇವು ಲ್ಯಾಂಗ್ವೇಜ್ ಅಂತ ಇರುತ್ತಲ್ಲ, ಸೊ ಅಂತವ್ರಿಗೆ ಇದು ತುಂಬಾನೇ ಯೂಸ್. ಡಿಫೈನ್ ಪಾಲಿಮಾರ್ಫಿಸಮ್. ಸೊ ಪಾಲಿಮಾರ್ಫಿಸಮ್ ಡೆಫಿನೇಷನ್ 2 ಟೈಮ್ಸ್ ಕೇಳ್ಯಾರ, 24 ಇಯರ್ ದಲ್ಲಿ ಮತ್ತು 22 ಇಯರ್ ದಲ್ಲಿ. ನೆಕ್ಸ್ಟ್ ವಿ ಸಿ ವಾಟ್ ಈಸ್ ಅಬ್ಸ್ಟ್ರಾಕ್ಷನ್. ಸೊ ಆಪ್ಸ್ ಕಾನ್ಸೆಪ್ಟ್ ದಲ್ಲಿ ಯಾವ್ಯಾವ ನಿಮ್ಗೆ ಬರ್ತಾವಲ್ಲ ಫ್ಯೂಚರ್ಸ್ ಅವ್ ನೆನ್ಪಿಟ್ಕೊಡ್ರಿ. ಅಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಕ್ಲಾಸ್, ಆಬ್ಜೆಕ್ಟ್, ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್. ಸೊ ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಅದ್ರ ಮೇಲೆ ಅವರು 2 ಮಾರ್ಕ್ಸ್, 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ತುಂಬಾನೇ ಕೇಳ್ತಾರೆ ಕ್ವಶನ್ಸ್. ಸೊ ಪಾಲಿಮಾರ್ಫಿಸಮ್ ಆಯ್ತು. ಅಬ್ಸ್ಟ್ರಾಕ್ಷನ್ 3 ಟೈಮ್ಸ್ ಕೇಳ್ಯಾರ, 24 ದಲ್ಲಿ ಕೇಳ್ಯಾರ, 23 ದಲ್ಲಿ ಕೇಳ್ಯಾರ, 22 ದಲ್ಲಿ ಕೂಡ ಕೇಳ್ಯಾರ. ವಾಟ್ ಈಸ್ ಕನ್ಸ್ಟ್ರಕ್ಟರ್ ಮೆನ್ಷನ್ ಇಟ್ ಟೈಪ್ಸ್. ಸೊ ಈ ರೀತಿ ಬಂದಾಗ ಏನ್ ಮಾಡಿರ್ತಾರ ಅವರು 1+1 ಈ ರೀತಿ ಏನ್ ಮಾಡ್ತಾರ ಅವರು ಮಾರ್ಕ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೆಕ್ಸ್ಟ್ ಒನ್, ವಾಟ್ ಈಸ್ ಸೂಪರ್. ಸೊ 2024 ಇಯರ್ ದಲ್ಲಿ ಕೇಳ್ಯಾರ. ವಾಟ್ ಈಸ್ JVM. ಸೊ ಜಾವಾ ವರ್ಚುವಲ್ ಮಷಿನ್ ಅಂದ್ರೇನು ಅಂತ ಬರೀಬೇಕು. ಜಸ್ಟ್ ನೀವೇನ್ ಮಾಡ್ತೀರಿ ಸ್ಟ್ಯಾಂಡರ್ಡ್ ಫಾರ್ಮ್ ಬರೆದು ಬಿಟ್ಬಿಡ್ತೀರಿ. ಸೊ ಆ ತಪ್ಪನ ಮಾಡ್ಬೇಡ್ರಿ. JVM ಡೆಫಿನೇಷನ್ ಏನೇ ರೀತಿ ನೋಡಿ ಅದನ್ನ ನೋಡಿ ಬರೀ. ವಾಟ್ ಈಸ್ ವೇರಿಯಬಲ್. ಸೊ ಇನ್ನ 2023 ಇಯರ್ ದಲ್ಲಿ ರಿಪೀಟ್ ಆಗಿದೆ. ವಾಟ್ ಈಸ್ ರಿಲೇಷನಲ್ ಆಪರೇಟರ್. ಸೊ ಈ ಆಪರೇಟರ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಕೂಡ ತುಂಬಾನೇ ಕ್ವಶನ್ಸ್ ಏನ್ ಬರ್ತಾವು ಬರುವಂತ ಚಾನ್ಸಸ್ ಇರುತ್ತೆ. ಡೆಫಿನೇಷನ್ ಆಫ್ ಆಪರೇಟರ್ ಕೇಳ್ಬೋದು, ಅಥವಾ ಇದು ರಿಲೇಷನಲ್ ಆಪರೇಟರ್ ಅಂತ ಕೂಡ ಕೇಳ್ಬೋದು. ವಾಟ್ ಈಸ್ ಅರೇ. ಸೊ 22 ಮತ್ತು 23. ವಾಟ್ ಈಸ್ ಫೈನಲ್. ವಾಟ್ ಈಸ್ ಸಿಂಗಲ್ ಇನ್ಹೆರಿಟೆನ್ಸ್. ಸೊ ಇನ್ಹೆರಿಟೆನ್ಸ್ ಅನ್ನೋ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್ ಏನಾದ್ರೂ ಬಿಟ್ಟು ನೀವು ಎಕ್ಸಾಮಿಗೆ ಹೋದ್ರಿ ಅಂದ್ರೆ ತುಂಬಾನೇ ಲಾಸ್ ಆಗುವಂತ ಚಾನ್ಸಸ್ ಇದೆ. ಎದಕ್ಕೆ ಹೇಳಿ, ಇಲ್ಲಿ 2 ಮಾರ್ಕ್ಸ್ ಅಲ್ಲದೇನೆ ಅವ್ರು ಏನ್ ಮಾಡ್ತಾರ 5 ಮತ್ತು 10 ಮಾರ್ಕ್ಸ್ ಅಲ್ಲಿ ಈ ಇನ್ಹೆರಿಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಕೇಳ್ತಾರ. 5 ಮಾರ್ಕ್ಸ್ ಗೆ ಹೆಂಗ್ ಕೇಳ್ತಾರ ಅಂತಂದ್ರ ಡಿಫೈನ್ ಇನ್ಹೆರಿಟೆನ್ಸ್, ಎಕ್ಸ್ಪ್ಲೇನ್ ಎನಿ 2 ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ನಿಮ್ಗ ಕೊಡ್ತಾರ ಚಾಯ್ಸ್. ಸೊ 10 ಮಾರ್ಕ್ಸ್ ಗೆ ಏನ್ ಕೇಳ್ತಾರ ಡಿಫೈನ್ ಇನ್ಹೆರಿಟೆನ್ಸ್, ಎಕ್ಸ್ಪ್ಲೇನ್ ಆಲ್ ದ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಅಂತ 5 ಅಥವಾ 10 ಮಾರ್ಕ್ಸ್ ದಲ್ಲಿ ಕೇಳುವಂತ ಚಾನ್ಸಸ್ ಇದೆ. 2 ಮಾರ್ಕ್ಸ್ ಕೇಳ್ತಾರ ಅಥವಾ 5 ಅಥವಾ 10 ಮಾರ್ಕ್ಸ್ ಅಲ್ಲಿ ಎರಡರಲ್ಲಿ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ, ಅಷ್ಟು ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಇಂಟರ್ಫೇಸ್. ನೆಕ್ಸ್ಟ್ ವಾಟ್ ಈಸ್ ಥ್ರೆಡ್. ಸೊ ಥ್ರೆಡ್ ಕಾನ್ಸೆಪ್ಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ವಾಟ್ ಈಸ್ ಅರೇ. ಸೊ ನೋಡ್ರಿ ಇಲ್ಲೂ ರಿಪೀಟ್ ಆಗಿದೆ, ಇಲ್ಲೂ ರಿಪೀಟ್ ಆಗಿದೆ. 24, 23 ನಾ ಬರೆಯಬೇಕಾದ್ರೆ ಅಷ್ಟು ಅಬ್ಸರ್ವ್ ಮಾಡಿರ್ಲಿಲ್ಲ ಇವಾಗ. ನೆಕ್ಸ್ಟ್ ವಾಟ್ ಈಸ್ HTML ಟ್ಯಾಗ್. ವಾಟ್ ಈಸ್ ಡೇಟಾ ಟೈಪ್.
ವಾಟ್ ಈಸ್ ಅನ್ ಎಕ್ಸೆಪ್ಷನ್ ಇನ್ ಜಾವಾ. ಸೊ ಇದು ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ಎಕ್ಸೆಪ್ಷನ್ ಇನ್ ಜಾವಾ ಕೇಳ್ತಾರ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕೇಳ್ತಾರ, ಎನ್ಕ್ಯಾಪ್ಸುಲೇಷನ್ ಕೇಳ್ತಾರ. ಸೊ ಇವು ಸ್ವಲ್ಪ ಏನಾಗ್ತಾವು ನಮ್ಗ ವರ್ಡ್ಸ್ ನೋಡಕ್ ಸಿಮಿಲರ್ ಅನಿಸ್ತಾವ. ಸೊ ನೀವಾಗ ಎಕ್ಸಾಮ್ದಾಗ ಏನು ಎಕ್ಸೆಪ್ಷನ್ ಅನ್ನೋದು ಹೋಗಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಅಸ್ಯೂಮ್ ಮಾಡಿ ಬರಿಬೇಡ್ರಿ. ಸೊ ಅದ್ರ ಡೆಫಿನೇಷನ್ ಏನೇನ್ ಇರತ್ತೆ ಅದನ್ನ ಕರೆಕ್ಟ್ ಆಗಿ ನೋಡಿ ಬರೀರಿ. ನೆಕ್ಸ್ಟ್ ಒನ್, ವಾಟ್ ಈಸ್ ಮಲ್ಟಿ ಥ್ರೆಡ್. ನೆಕ್ಸ್ಟ್ ಎಕ್ಸ್ಪಾಂಡ್ GUI AWT. ಈ ರೀತಿ ಕೊಟ್ಟಾಗ ನೀವೇನ್ ಮಾಡ್ಬೇಕು, ಅದ್ರದ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಅನ್ನ ಬರಿಬೇಕು, ಡೆಫಿನೇಷನ್ಸ್ ಅಲ್ಲ. ಡಿಫೈನ್ ಎನ್ಕ್ಯಾಪ್ಸುಲೇಷನ್. ಸೊ ಇವಾಗ ಹೇಳಿದ್ನಲ್ಲ, ಸೊ ಎನ್ಕ್ಯಾಪ್ಸುಲೇಷನ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ವಾಟ್ ಈಸ್ ಡೇಟಾ ಟೈಪ್. ಮೆನ್ಷನ್ ನ್ಯೂಮರಿಕ್ ಡೇಟಾ ಟೈಪ್ಸ್. ಸೊ ಇಲ್ಲಿ ಕೂಡ ಡೇಟಾ ಟೈಪ್ ಅಂತ ಬಂದಿತ್ತು. ಹಿಯರ್ ಇಸ್ ಡೇಟಾ ಟೈಪ್. ಇಲ್ಲಿಯೂ ರಿಪೀಟ್ ಆಗಿದೆ ಮತ್ತು 23 ದಲ್ಲಿಯೂ ರಿಪೀಟ್ ಆಗಿದೆ. ವಾಟ್ ಈಸ್ ಪ್ಯಾಕೇಜ್. ಸೊ ಪ್ಯಾಕೇಜ್ ಅಂದ್ರೇನು, ಜಾವಾದಲ್ಲಿ ನೀವು ಪ್ರೋಗ್ರಾಮ್ಸ್ ಅನ್ನ ಬರಿಬೇಕಾದ್ರೆ ಪ್ಯಾಕೇಜ್ ಅನ್ನೋ ವರ್ಡ್ ತುಂಬಾನೇ ಯೂಸ್ ಮಾಡ್ತಿರ್ತೀವಿ. ವಾಟ್ ಈಸ್ ಮಲ್ಟಿ ಥ್ರೆಡ್. ಸೊ ಮಲ್ಟಿ ಥ್ರೆಡ್ ಇಲ್ಲಿಯೂ ರಿಪೀಟ್ ಆಗಿದೆ, ಇಲ್ಲಿಯೂ ರಿಪೀಟ್ ಆಗಿದೆ ನೋಡ್ರಿ. ವಾಟ್ ಈಸ್ ಆಪ್ಲೆಟ್. ವಾಟ್ ಈಸ್ ಕನ್ಸ್ಟ್ರಕ್ಟರ್. ಸೊ ಇದು ಕೂಡ ತುಂಬಾನೇ ರಿಪೀಟೆಡ್ ಕ್ವಶನ್. ವಾಟ್ ಈಸ್ ಡಿಸ್ಟ್ರಕ್ಟರ್. ಡಿಫೈನ್ ಫಂಕ್ಷನ್ಸ್ ಓವರ್ಲೋಡಿಂಗ್, ಆಪರೇಟರ್ ಓವರ್ಲೋಡಿಂಗ್. ಇವೆರಡು ಇಂಪಾರ್ಟೆಂಟ್ ಕ್ವಶನ್. ಡಿಫರೆನ್ಸ್ ಬಿಟ್ವೀನ್ ಪಾಪ್ ಅಂಡ್ ಉಪ್ಸ್. ಸೊ ಪಾಪಿಗೆ ಮತ್ತು ಉಪ್ಸಿಗೆ ಏನ್ ಡಿಫರೆನ್ಸ್ ಇದೆ ಅಂತ ಕೇಳ್ಬೋದು. ಇದಲ್ಲದೆ 5 ಮಾರ್ಕ್ಸ್ ಸಿಗೋರು ಎಕ್ಸ್ಪ್ಲೇನ್ ದ ಪಾಪ್ ಅಂತ ಕೇಳ್ಬೋದು ಅಥವಾ ಎಕ್ಸ್ಪ್ಲೇನ್ ಉಪ್ಸ್ ಕಾನ್ಸೆಪ್ಟ್ ಅಂತ ಕೇಳ್ಬೋದು. ಇವು ಎರಡು ಪಾಸಿಬಿಲಿಟಿ ಅದಾವ. ಸೊ ಇಲ್ಲಿ 3 ಕ್ವಶನ್ ಅರೈಸ್ ಅದು 2 ಮಾರ್ಕ್ಸ್ ಅಲ್ಲದೆ 5 ಮಾರ್ಕ್ಸ್ ಕ್ವಶನ್ ನಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಉಪ್ಸ್ ಕಾನ್ಸೆಪ್ಟ್ ಅನ್ನ ಅವ್ರು ಏನಾದ್ರು ಕೇಳಿದ್ರೆ ಆಲ್ಮೋಸ್ಟ್ ಆಲ್ 10 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅದರಲ್ಲಿ ನೀವು ಕ್ಲಾಸ್ ಬರಿಬೇಕು, ಆಬ್ಜೆಕ್ಟ್ ಬರಿಬೇಕು, ಎನ್ಕ್ಯಾಪ್ಸುಲೇಷನ್ ಬರಿಬೇಕು, ಅಬ್ಸ್ಟ್ರಾಕ್ಷನ್ ಬರಿಬೇಕು, ಪಾಲಿಮಾರ್ಫಿಸಮ್ ಬರಿಬೇಕು. ಸೊ ಅಲ್ಲಿ ಬರುವಂತ ಕಾನ್ಸೆಪ್ಟ್ ಜಾಸ್ತಿ ಆಗೋದ್ರಿಂದ ನನ್ಗನ್ಸುತ್ತೆ ಅವ್ರು ಕೇಳಿದ್ರೆ 10 ಮಾರ್ಕ್ಸ್ ಕೇಳ್ಬೋದು. ಅದನ್ನ ಪಾಪ್ ಅನ್ನ ಕೇಳಿದ್ರೆ ಅವರು 5 ಮಾರ್ಕ್ಸ್ ಗೆ ಕೇಳ್ತಾರೆ. ವಾಟ್ ಈಸ್ ಟ್ಯಾಂಪ್ಲೇಟ್. ಟ್ಯಾಂಪ್ಲೇಟ್ ಬಗ್ಗೆ ಕೇಳಿ. ವಾಟ್ ಈಸ್ ಇನ್ಹೆರಿಟೆನ್ಸ್. ವಾಟ್ ಈಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇಲ್ಲಿ ಕೂಡ ಇಂಟರ್ಫೇಸ್ ಇನ್ಹೆರಿಟೆನ್ಸ್ ಇಲ್ಲಿದೆ ನೋಡಿ, ಇಲ್ಲಿ ಇನ್ಹೆರಿಟೆನ್ಸ್ ಇಲ್ಲಿ 24 ಹಾಕ್ಬಿಡಿ. ಸೊ ಇಷ್ಟು ಇಯರ್ದಲ್ಲಿ ಏನಾಗಿದೆ, ಇನ್ಹೆರಿಟೆನ್ಸ್ ಡಿಫಿನೇಷನ್ ರಿಪೀಟ್ ಆಗಿದೆ. ಸೊ ದೀಸ್ ಆರ್ ಸಮ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು 2 ಮಾರ್ಕ್ಸ್ ಗೆ. ನಾವು ಆಲ್ರೆಡಿ ಸ್ಟಾರ್ಟಿಂಗ್ ದಲ್ಲೇ ಹೇಳಿದೆ 2 ಮಾರ್ಕ್ಸ್ ಅಂತ ನೀವು ಬರೀ 2 ಮಾರ್ಕ್ಸ್ ಗೆ ಕೊಡ್ಬೇಡ್ರಿ. 5 ಮಾರ್ಕ್ಸ್ ದಲ್ಲಿ ಕೂಡ ಏನ್ ಮಾಡ್ತಾರೆ, ಸ್ಪ್ಲಿಟ್ ಮಾಡಿ ಕೇಳುವಂತ ಚಾನ್ಸಸ್ ಇರುತ್ತೆ, ಅಲ್ಲಿ ಕೂಡ ಇವು ಕ್ವಶನ್ಸ್ ಬರುತ್ತೆ. ಸೊ ಹಾಗಾಗಿ ಇರೋ 33 ಕ್ವಶನ್ಸ್ ಅದಾವು, ಇವನು ಕೂಡ ಓದ್ಕೊಂಡು ಹೋಗ್ರಿ. ಸೊ ಈ ವಿಡಿಯೋ ಏನಾದ್ರೂ ನಿಮ್ಗೆ ಹೆಲ್ಪ್ಫುಲ್ ಅನಿಸ್ತಾ ಅಂದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.